ಒಂದು ಸಹಿ ಮಾಡಿ ಅಲ್ಲಿ ಡಿಸಿ ಆಫೀಸ್ ಕೊಟ್ಟು ನಾವು ಮಾತಾಡ್ತವ್ರು ಮಾತಾಡ್ಬೇಕು ಅಂತ ನೀವೇ ಅವ್ರು ಏನೇನು ಮಾತಾಡಿದ್ರು ಅಂತ ಅಂದ್ರೆ ನನ್ನ ಅಭಿಪ್ರಾಯವನ್ನು ಕರೆದು ಮಾತಾಡ್ತಾರೆ ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಮಣ್ಮಕ್ಕಳಿಗೆ ಯಾವ ಅಭಿಪ್ರಾಯ ಇತ್ತು, ಆಯಪ್ಪನಿಗೆ ಯಾವ ಅಭಿಪ್ರಾಯ ಇತ್ತು ಗೊತ್ತಿಲ್ಲ. ಏನೇ ಇದ್ರು ದೇವೇಗೌಡರ ಆಶೀರ್ವಾದ ಮತ್ತು ಕುಮಾರಸ್ವಾಮಿ ಆಶೀರ್ವಾದದಿಂದ ನೀವು ಮಾನವೀಯ ದೃಷ್ಟಿಯಿಂದ ಮತ್ತು ಪಾರ್ಟಿ ದೃಷ್ಟಿಯಿಂದ ನಾಳೆ ನಿಮ್ಗೂ ನಾಳೆ ಇದಪ್ಪ ಇವ್ರು ಕರೆದ್ರೆ ಬೀಫಾರಂ ಕೊಡ್ಬೋದು, ಇವ್ರು ಪಾರ್ಟಿಗೆ ರಾಯಲ್ ಆಗಿರ್ತಾರೆ ಅನ್ನೋದನ್ನ ನೀವು ಕಾಪಾಡಬೇಕಂದ್ರೆ ನಾಳೆ ಮತದಾನದಲ್ಲಿ ಪಾಲ್ಗೊಂಡು ನೀವು JDS ಪರವಾಗಿ NDA ಪರವಾಗಿ ವೋಟ್ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ನಾವಿಷ್ಟೆಲ್ಲಾ ಪ್ರಾಮಾಣಿಕವಾಗಿ ಹೇಳಿ ನಿಮಗೆ ನಾವು ಹೇಳ್ತಾ ಇರ್ತೀವಿ, ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರೆ ವಿಪ್ ಜಾರಿ ಮಾಡಿ ಅವ್ರು ವಿಪ್ ಕೊಡಿ ಅಂತ ಹೇಳಿದರೆ ಇವತ್ತು ನಾವು ನಮ್ಮವರೆಲ್ಲ ಕುತ್ಕೊಂಡು ಮಾತಾಡಿ ಯಾವ ರೀತಿ ಅದನ್ನ ಮಾಟಾಕ್ಷಿಯಾಗಿ NDAನಲ್ಲಿ ಯಾರು ನಾವು ಕ್ಯಾಂಡಿಡೇಟ್ ಅಭ್ಯರ್ಥಿಗಳನ್ನ ನಾವು ಮಾಡ್ತೀವೋ, ನಮ್ಮ ಡಾಕ್ಟರ್ ಸುಧಾಕರ್ ಯಾರು MP ಇದ್ದಾರೆ ಅವ್ರನ್ನ ಈಗ ಸಾಯಂಕಾಲ ಆಮೇಲೆ ಮಾಡಿಕೊಂಡು ಯಾರು ನಮಗೆ ಅಧ್ಯಕ್ಷ ಉಪಾಧ್ಯಕ್ಷರು ಹೆಸರುಗಳನ್ನ ಬೇಕು ಅವ್ರಿಗೆ ತಾವು ಮತ ಚಲಾಯಿಸಬೇಕು ಅಂತ ಮಾಧ್ಯಮದ ಮುಖಾಂತರ ಮತ್ತೆ ಮೀಡಿಯಾ ಮುಖಾಂತರ ಅವ್ರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಅವರು ಚುನಾವಣಾ ಪ್ರಕ್ರಿಯೆಗೆ ಬರ್ಲಿಲ್ಲ ಅಥವಾ ಬಂದ್ರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದ್ರೆ ಏನ್ ಮಾಡ್ತೀವಿ ಸರ್? ಅದು ನಾಳೆ ಮುಗಿದ್ಮೇಲೆ ನಾಳೆ 3 ಗಂಟೆ ಮೇಲೆ ಅದ್ರ ವಿಚಾರ ತಿರುಗಿ ನಾವು ಇದೇ ತರ ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಆಮೇಲೆ ಇಲ್ಲಿಂದ ಇಲ್ಲೇನೇನು ಡೆವಲಪ್ಮೆಂಟ್ ಆಯ್ತು ಅಂತ ರಾಜ್ಯಾಧ್ಯಕ್ಷರಿಗೆ ಗಮನಕ್ಕೆ ತಂದು ಮುಂದೆ ಏನು ಕ್ರಮ ಕೈಗೊಳ್ಳಬೇಕು ಕಾನೂನಲ್ಲಿ. ನಿನ್ನೆ ರಾತ್ರಿಯಿಂದ ಅವ್ರು ಕಾಂಗ್ರೆಸ್ ಸಂಪರ್ಕದಲ್ಲಿ ಮಾಹಿತಿ ಇದೆ. 4-5 ದಿವಸದಿಂದ ನಮ್ಮದು ಸಂಪರ್ಕ ಇಲ್ಲ ಅಂದ್ರೆ ಇನ್ನೆಲ್ಲ ಇರ್ತಾರೆ ಅವರು. ಕಾಂಗ್ರೆಸ್ ಜೊತೆಲೇ ಇದ್ದಾರೆ ಅಂತ ಮಾಹಿತಿ. ಅದು ನಮ್ಗೆ ಗೊತ್ತಿಲ್ಲ. ನೈತಿಕತೆ ಬಗ್ಗೆ ಮಾತಾಡಿದ್ರಲ್ವಾ, ಆ ನೈತಿಕತೆ ನಿಮ್ಮ ಒಂದು ಮೈತ್ರಿ ಪಕ್ಷಕ್ಕೆ ಜಂಪಾಗಿರ್ತಕ್ಕಂಥ 6 ಜನ ಮೆಂಬರ್ಗಳಿಲ್ವಾ ಕಾಂಗ್ರೆಸ್? ನಾನು ಹೇಳ್ತಾ ಇರೋದು ನನ್ನ ಪಾರ್ಟಿಗೆ ಅವ್ರು ರಾಜಕಾರಣಿಗಳಾದ್ರು ಅವ್ರ ಪಾರ್ಟಿ ಬೇರೆ, ನಮ್ಮ ಪಾರ್ಟಿಯಲ್ಲಿ ನಡೀತಕ್ಕಂಥದ್ದು ಅವ್ರು ಮಾತಾಡಿದ ರೀತಿ ಇರೋದು ನಮ್ಮ ಪಾರ್ಟಿಯಲ್ಲಿ ಇಬ್ಬರೇ. ಅವ್ರು ಹೋಗಿರೋದು ಇವತ್ತು 6 ಜನ ಇವತ್ತಿನ ಹೋಗಿಲ್ಲ, ಅವ್ರು ಆಲ್ರೆಡಿ ಹೋಗಿ 2 ವರ್ಷ ಆಗೋಗಿದೆ. ಆ ಪಾರ್ಟಿಯಲ್ಲಿ ಜೊತೆಯಲ್ಲಿ ಸೇರ್ಕೊಂಡು MP ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ MP-ನಲ್ಲೂ ಅವ್ರು ಕೆಲಸ ಅಲ್ಲ, ಯಾರಿಗೆ ಕೇಳಿದ್ರು ಅಲ್ಲ ನಮ್ಗೆ